ನ್ಯೂ ಇಯರ್ಗೆ ನ್ಯೂ ಮೀ ಕ್ರಿಯೇಟ್ ಮಾಡೋದಕ್ಕೆ ಇವಾಗ ನೋವೇಜ್ ಬ್ರೈಟ್ ಇಂಟೆನ್ಸ್ ಸೀರಮ್ ಯೂಸ್ ಮಾಡೋದು ಸ್ಟಾರ್ಟ್ ಮಾಡಿದ್ದೀನಿ ಅಲಾಂಗ್ ವಿತ್ ಮೈ ಯೂಶುವಲ್ ಡೇ ಆ್ಯಂಡ್ ನೈಟ್ ಕ್ರೀಮ್ ಲೈಟ್. ಹೌದು, ನಾನು ಸ್ಟಾರ್ಟ್ ಮಾಡಿದಾಗ ನಾನು ಬ್ಲೆಮಿಷಿಂದ ಸ್ಟಾರ್ಟ್ ಮಾಡಿದೆ. ಸ್ವಲ್ಪ ಪಿಂಪಲ್ಸ್, ಆ್ಯಕ್ನಿ, ಓಪನ್ ಪೋರ್ಸ್ ಇತ್ತು ಅಂತ ಅದೆಲ್ಲ ಸ್ವಲ್ಪ ಕಮ್ಮಿ ಆಗ್ತಾ ಇದ್ದೆ ಅಷ್ಟೇ. ವೆಯ್ಟ್ ಲಾಸ್ ಆಯಿತು ಅಂತ, ರಿಂಕಲ್ಸ್ ಕಾಣ್ತಿತ್ತು ಅಂತ ನೋವೇಜ್ ರಿಂಕಲಿಂದ ಸ್ಟಾರ್ಟ್ ಮತ್ತೆ ಕಂಟಿನ್ಯೂ ಮಾಡಿದೆ. ಹಾಗಾಗಿ ಪಿಂಪಲ್ಸ್ ಬರೋವಾಗೆಲ್ಲ ನಾನು ಇದನ್ನು ಯೂಸ್ ಮಾಡೋದು ನಾನು ನಿಲ್ಲಿಸೇ ಇರಲಿಲ್ಲ. ಇವಾಗ ಇನ್ನೂ ಸ್ವಲ್ಪ ಪೆರಿಮೆನೋಪಾಸ್ದು ಪಿಗ್ಮೆಂಟೇಷನ್ ಎಲ್ಲ ಇದ್ದಿದ್ದರಿಂದ ನಾನು ಇದಕ್ಕೆ ಸ್ವಿಚ್ ಆಗಿದ್ದೀನಿ. ಇದರಲ್ಲೂ ನನ್ನ ಚೇಂಜಸ್ ತುಂಬ ಚೆನ್ನಾಗಿ ಕಾಣ್ತಿದೆ. ಮುಂಚೆ ಇರೋ ಬ್ರೈಟ್ ಇಂಟೆನ್ಸ್ ಸೀರಮ್ಗಿಂತ ತುಂಬ ಚೆನ್ನಾಗಿದೆ. ಯಾಕಂದರೆ ನನ್ನ ಸ್ಕಿನ್ ಸೆನ್ಸಿಟಿವ್ ಸಹ. ನನಗೆ ಈ ವೈಟನಿಂಗ್ ರೇಂಜ್ ಪ್ರಾಡಕ್ಟ್ಸ್ ಆಗೋದೇ ಇಲ್ಲ, ಬಟ್ ಇದು ನನಗೆ ಸೂಟ್ ಆಗಿದೆ. ಇದರದ್ದು ಬಿಫೋರ್ ಆಫ್ಟರ್ ಪಿಕ್ಸ್ ಇನ್ನೊಂದು 2 ವೀಕ್ಸಲ್ಲಿ ನಾನು ಕಳಿಸ್ತೀನಿ. 15 ಡೇಸಲ್ಲಿ ರಿಸಲ್ಟ್ ಬರೋದು ನಿಮಗೆ ಕಳಿಸ್ತೀನಿ. ಈ ಸೀರಮ್ಸ್ ಎಲ್ಲ ಒಳ್ಳೆ ಆಫರ್ ಇದೆ ಅಲಾಂಗ್ ವಿತ್ ಯೋರ್ ಡೇ ಕ್ರೀಮ್. ಇವಾಗ ಮಿಸ್ ಮಾಡ್ಕೋಬೇಡಿ ಹೈ ಡಿಸ್ಕೌಂಟ್ ಇದ್ದಾಗ, ಯಾಕಂದರೆ ಬರೀ ಸೀರಮ್ ಒಂದೇ ನಿಮ್ಗೆ ರಿಸಲ್ಟ್ ಬರಲ್ಲ. ಸೀರಮ್ ಜೊತೆ ಡೇ ಕ್ರೀಮ್, ಬೆಳಗ್ಗೆ ಸೀರಮ್ ಜೊತೆ ನೈಟ್ ಕ್ರೀಮ್ ಯೂಸ್ ಮಾಡಬೇಕು. ಅದ್ರ ಜೊತೆ ಕ್ಲೆನ್ಸರ್, ನೈಟ್ ಐ ಕ್ರೀಮು ಯೂಸ್ ಮಾಡಿದ್ರೆ ನಿಮಗೆ ಇನ್ನು 7 ಟೈಮ್ಸ್ ಬೆಟರ್ ರಿಸಲ್ಟ್ ಬರುತ್ತೆ ದ್ಯಾನ್ ಯೂಸಿಂಗ್ ಜಸ್ಟ್ 1 ಪ್ರಾಡಕ್ಟ್. ಇನ್ನು ರೈಟ್ ಸ್ಕಿನ್ ಕೇರ್ ಬಗ್ಗೆ ಡೌಟ್ಸ್ ಇದೆಯಾ ಇದ್ರೆ ಆಸ್ಕ್ ಅಸ್. ನಾವು ವಿ ವುಡ್ ಬಿ ಗ್ಲಾಡ್ ಟು ಸಪೋರ್ಟ್ ಯು ಆಸ್ ವಿ ಆರ್ ಆಲ್ಸೋ ಬ್ಯೂಟಿ ಸರ್ಟಿಫೈಡ್ ಕೋಚಸ್.